ಹಲೋ ಎವ್ರಿವನ್, ನಾನು ಚಂದ್ರಶೇಖರ್, ಎಂಟ್ರಿ ಫಿನ್ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಮೆಂಟರ್. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಬ್ಯಾಂಕ್ ನಿಫ್ಟಿಯ 11 ಮಾರ್ಚಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅನ್ನು ಡಿಸ್ಕಸ್ ಮಾಡಕ್ಕೆ ಹೊರಟಿದ್ದೀವಿ. ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಂತ ಹೇಳೋದಕ್ಕಿಂತ ಮಾರ್ಕೆಟ್ ಇನ್ನೂ ನಡೀತಾ ಇದೆ, ಬಟ್ ಸ್ಟಿಲ್ ಲಾಸ್ಟ್ 20 ಮಿನಿಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಎಂಟ್ರಿಯ ಪಾಸಿಬಿಲಿಟಿ ಇಲ್ಲ. ಹಾಗಾಗಿನೇ ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗ್ ಮುಂಚೆ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಇವತ್ತಿನ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಲಾಜಿಕ್ಗಳನ್ನು ನಾವು ಬಳಸ್ಕೋಬೋದಿತ್ತು, ಮತ್ತು ಏನು ಲಾಜಿಕ್ ಇಟ್ಕೊಂಡು ನಾವು ಟ್ರೇಡ್ ಮಾಡ್ಬೋದಿತ್ತು, ಅದು ಹೇಗೆ ನಮಗೆ ಇಂಟ್ರಾಡೇನಲ್ಲಿ ಎಸ್ಪೆಷಲಿ ಆಪ್ಷನ್ ಬೈಂಗಲ್ಲಿ ಹೇಗೆ ವರ್ಕ್ ಆಗ್ತಿತ್ತು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಥಿಂಗ್, ಬ್ಯಾಂಕ್ ನಿಫ್ಟಿಯನ್ನು ನಾವು ಡೇ ಟೈಮ್ ಫ್ರೇಮಲ್ಲಿ ನೋಡ್ಕೋಬೇಕು. ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪ್ರತಿದಿನ ನಾನು ಮಾಡುವಂಥ ಕೆಲಸ ಇದೆ. ಸೊ ಏನಂತಂದರೆ ನನಗಿಲ್ಲೊಂದು ಲಾಜಿಕ್ ಸಿಗುತ್ತೆ, ಬಟ್ ಆದರೆ ನನಗೆ ಪ್ರತಿದಿನ ಸಿಗೋ ಲಾಜಿಕ್ ಎಲ್ಲ ವರ್ಕ್ ಆಗುತ್ತೆ ಅಂತ ಇರೋದಿಲ್ಲ. ಬಟ್ ಆದರೆ ಇವತ್ತು ವರ್ಕ್ ಆಗುತ್ತಾ ಅನ್ನೋದು ತುಂಬ ಮುಖ್ಯ. ಒಂದು ಲಾಜಿಕ್ ಅಂತೂ ಇಟ್ಕೊಂಡಿರ್ತೀನಿ, ಆ ಲಾಜಿಕ್ ವರ್ಕ್ ಆಗುತ್ತಾ, ಅದಕ್ಕೆ ಸಪೋರ್ಟಿವ್ ಆಗಿರೋ ಪ್ಯಾಟರ್ನ್ಸ್ ಫಾರ್ಮೇಷನ್ ಆಗುತ್ತಾ, ಪ್ಯಾಟರ್ನ್ಸ್ ಫಾರ್ಮೇಷನ್ನು ಮತ್ತು ಲಾಜಿಕ್ಕು ಎರಡು ಮ್ಯಾಚ್ ಆದರೆ ಮಾತ್ರ ನನ್ನ ಟ್ರೇಡ್ ಸಕ್ಸಸ್ಫುಲ್ ಆಗೋದು. ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಟ್ರೇಡ್ ಸಕ್ಸಸ್ಫುಲ್ ಆಗೋದಿಲ್ಲ. ನನ್ನ ಲಾಜಿಕ್ ಪ್ರಕಾರ ಅಥವಾ ನನ್ನ ವ್ಯೂಸ್ ಪ್ರಕಾರ ಮಾರ್ಕೆಟ್ ಹೋಗ್ತಾ ಇಲ್ಲ ಅಂತ ಅಂದರೆ ಓಕೆ, ನನಗೆ ಇವತ್ತು ಮಾರ್ಕೆಟು ನನ್ನ ಥರ ನಡೀತಾ ಇಲ್ಲ, ಸೊ ಹಾಗಾಗಿ ನಾನು ಅವತ್ತು ಟ್ರೇಡಿಂಗನ್ನು ಹಾಲ್ಟ್ ಮಾಡಬೇಕನ್ನೋದು ನಾನು ಡಿಸಿಷನನ್ನು ಮಾಡ್ಕೊತೀನಿ. ಸಮ್ಟೈಮ್ಸ್ ಲಾಸ್ ಆಗಿ ಆ ಡಿಸಿಷನ್ ಮಾಡ್ತೀನಿ, ಸಮ್ಟೈಮ್ಸ್ ಲಾಸ್ ಮಾಡ್ಕೊಳ್ಳೋದೇ ಮಾಡ್ತೀನಿ. ಕೆಲವೊಂದ್ಸತಿ ಪ್ರಾಫಿಟ್ ಆದಮೇಲೆ ಮಾರ್ಕೆಟ್ ಇನ್ನು ಮುಂದಕ್ಕೆ ಹೋಗೋದಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಹೀಗೆ ವೇರಿಯಸ್ ಪ್ಯಾರಾಮೀಟರ್ಸ್ ಮೇಲೆ, ಕಂಡೀಷನ್ಸ್ ಮೇಲೆ, ಸೊ ನನಗೆ ಆದಷ್ಟು ಈ ರೀತಿಯಾಗಿ ನಾನು ಡಿಸಿಷನನ್ನು ಮಾಡುವಂಥದ್ದು. ಬಟ್ ಸಮ್ಟೈಮ್ಸ್ ಲಾಸ್ ಆದಾಗ ಮಾತ್ರ ಮಿನಿಮಲ್ ಲಾಸಸ್ಸು, ಪ್ರಾಫಿಟ್ ಆದಾಗ ಸ್ವಲ್ಪ ಮ್ಯಾಕ್ಸಿಮಮ್ಗೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತು ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಾಗ ನನ್ನಲ್ಲಿ ಇದ್ದ ಲಾಜಿಕ್ ಏನಪ್ಪ ಅಂತ ಅಂದರೆ, ನೋಡಿ, ಬ್ಯಾಂಕ್ ನಿಫ್ಟಿ ಒಂದು ಡಬ್ಲ್ಯೂ ಪ್ಯಾಟರ್ನನ್ನು ಫಾರ್ಮೇಷನ್ ಮಾಡಿದೆ. ಡಬ್ಲ್ಯೂ ಪ್ಯಾಟರ್ನನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ನೋಡಿ, ಈ ಪಾಯಿಂಟಲ್ಲಿ ಒಂದು ರಿವರ್ಸಲ್ ಅನ್ನು ತಗೊಂಡು, ಸೊ ಅಂದರೆ ಒಂದು ರಿಟ್ರೇಸ್ಮೆಂಟ್ ಅನ್ನು ತಗೊಂಡು ಇಲ್ಲಿಂದ ಮತ್ತೆ ಬ್ಯಾಂಕ್ ನಿಫ್ಟಿ ಅಪ್ ಟೆನ್ ಸೈಡ್ ಮೂವ್ ಆಗ್ತಾ ಇರುವಂಥದ್ದು. ಸೊ ಇದು ನೋಡ್ಬೋದು, ಲಾಸ್ಟ್ 3-4 ಟ್ರೇಡಿಂಗ್ ಸೆಷನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ, ಇನ್ಕ್ಲೂಡಿಂಗ್ ಇವತ್ತಿನ ಸೆಷನ್ ಅನ್ನು ಕನ್ಸಿಡರ್ ಮಾಡಿ. ಸೊ ಈ 3 ಸೆಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ ನೋಡಿ, ಇಲ್ಲೇನಾಗ್ತದೆ, ಈ 2 ಕ್ಯಾಂಡಲ್ಗೆ ಪ್ರೈಸ್ ರಿಜೆಕ್ಷನ್ ಬಂದಿರುವಂಥದ್ದು. ಸೊ ಬುಲಿಶ್ ಕ್ಯಾಂಡಲ್ ಅದು ಕೂಡ ಪ್ರೈಸ್ ರಿಜೆಕ್ಷನ್ ಬಂದಿದೆ. ಸೊ ನೆಕ್ಸ್ಟ್ ಡೇ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಏನು ಓಪನ್ ಆಗುತ್ತೆ, ಈ ಒಂದು ಕ್ಯಾಂಡಲ್ ಈ ಪ್ರೈಸ್ ರಿಜೆಕ್ಷನ್ ಅನ್ನ ಕ್ರಾಸ್ ಮಾಡಿ ಈ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಆಗಿದ್ರೆ ಬ್ಯಾಂಕ್ ನಿಫ್ಟಿಯನ್ನು ನಾವು ಅಪ್ಸೈಡ್ ವ್ಯೂ ಅನ್ನ ಇಟ್ಕೋಬಹುದಿತ್ತು. ಬಟ್ ಆದ್ರೆ ಇಲ್ಲೇನಾಗಿದೆ, ಈ ಒಂದು ಕ್ಯಾಂಡಲ್ ಈ ಒಂದು ಪ್ರೈಸ್ ರಿಜೆಕ್ಷನ್ ಕ್ರಾಸ್ ಮಾಡಿ, ಅಂದ್ರೆ ಈ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿದೆ. ಸೊ ಅದ್ರೊಳಗಡೆ ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗಿರುವಂಥದ್ದು. ಯಾವಾಗ ಈ ರೀತಿಯಾದ ಪ್ಯಾಟರ್ನ್ ಫಾರ್ಮೇಷನ್ ಆಗುತ್ತೆ, ಇವತ್ತಿನ ನನ್ನ ಲಾಜಿಕ್ ಏನಾಗಿತ್ತು ಅಂತ ಅಂದ್ರೆ, ಸೊ ನನ್ನ ಲಾಜಿಕ್ ವೆರಿ ಸಿಂಪಲ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಲೋ ಕ್ರಾಸ್ ಆಯಿತು ಅಂತಂದ್ರೆ ಬ್ಯಾಂಕ್ ನಿಫ್ಟಿಯನ್ನು ನಾನು ಅಗ್ರೆಸಿವ್ ಡೌನ್ವರ್ಡ್ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಹಾಗೆ ಆದರೆ ಇಲ್ಲಿನ ನಾವು ಇನ್ನೊಂದು ವಿಷಯ ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಸೊ ನಾವು ಅಗ್ರೆಸಿವ್ ಡೌನ್ವರ್ಡ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಆ ಒಂದು ಪ್ಯಾಟರ್ನ್ಸ್ಗಳು ಹೇಗೆ ಫಾರ್ಮೇಷನ್ ಆಗುತ್ತೆ, ಬೇಸಿಕಲಿ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಬಳಸ್ತೀನಿ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಿಗೂ ಕೂಡ ಇದು ಸಪೋರ್ಟಿವ್ ಆಗಿ ಬರುತ್ತಾ ಅಂತಂದರೆ, ಇಲ್ಲಿ ನಾನು ಕನ್ಸಿಡರ್ ಮಾಡಬೇಕಾಗಿರೋ ತುಂಬ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಏನೇನು ಪ್ಯಾರಾಮೀಟರ್ಸ್ ಅಂತಂದರೆ, ಸಪೋರ್ಟ್ ಝೋನನ್ನು ಬ್ರೇಕ್ಔಟ್ ಆಗಿರ್ಬೋದು, ಬ್ರೇಕ್ಔಟ್ ಆಗೋ ಟೈಮಲ್ಲಿ ಫಾರ್ಮೇಷನ್ ಆಗುವಂಥ ಕ್ಯಾಂಡಲ್ ಆಗಿರ್ಬೋದು, ಆ ಕ್ಯಾಂಡಲಿನ ಲೆಂತ್ ಆಗಿರ್ಬೋದು, ಇವೆಲ್ಲವೂ ಕೂಡ ನನ್ನ ಟ್ರೇಡಿಗೆ ಸಕ್ಸಸ್ಗೆ ಬೇಕಾಗಿರುವಂಥ ಪ್ಯಾರಾಮೀಟರ್ಸ್ಗಳೇ. ಸೊ ಇದೆಲ್ಲವೂ ಕೂಡ ನಾನು ಅನ್ಕೊಂಡಾಗೆ ನನ್ನ ಟ್ರೇಡಿಗೆ ಸಪೋರ್ಟ್ ಆಗುವ ರೀತಿಯಲ್ಲಿ ಬರುತ್ತಾ, ಇಲ್ಲ ಅದು ಆಗದೇ ಇರೋ ರೀತಿಯಲ್ಲಿ ಸಡನ್ ಆಗಿ, ಅಂದ್ರೆ ಲೈಕ್ ಈಗ ಸಪೋರ್ಟ್ ಹತ್ರ ಬರ್ತಾ ಇರುತ್ತೆ ಮಾರ್ಕೆಟ್, ಅಥವಾ ರೆಸಿಸ್ಟೆನ್ಸ್ ಹತ್ರ ಟ್ರೇಡ್ ಆಗ್ತಾ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಬಟ್ ಆದ್ರೆ ಮಾರ್ಕೆಟ್ ನನಗೆ ಸಪೋರ್ಟ್ ಬ್ರೀಚ್ ಆಗಿ ಸರ್ಪ್ರೈಸ್ ಕೊಟ್ಬಿಡುತ್ತೆ. ಸೊ ಈ ಸರ್ಪ್ರೈಸ್ ನನಗೆ ತಗೊಳಕ್ಕಾಗತ್ತಾ? ಸೊ ಆ ಒಂದು ಸರ್ಪ್ರೈಸ್ನ ರಿಸ್ಕ್ ಏನಿರುತ್ತೆ, ಆ ರಿಸ್ಕ್ ಅನ್ನ ನಾನು ತಗೊಳ್ಳುವಂತ ಕಂಡೀಷನ್ ಅಲ್ಲಿ ಇರ್ತೀನ. ನನ್ನ ಒಂದು ರಿಸ್ಕ್ ಏನಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಲಾಟಿಗೆ 500 ರೂಪಾಯಿ ರಿಸ್ಕ್ ಇಟ್ಕೊಂಡಿದ್ದೀನಿ ಅಂದ್ರೆ ಆ ರೇಂಜಲ್ಲೇ ಬರುತ್ತಾ, ಅದಕ್ಕಿಂತ ಹೈಯರ್ ರೇಂಜಲ್ಲಿ ಬರುತ್ತಾ? ಸೊ ಈ ಎಲ್ಲ ಪ್ಯಾರಾಮೀಟರ್ ಕೂಡ ಒಂದು ಸಕ್ಸಸ್ಫುಲ್ ಟ್ರೇಡ್ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿನೇ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ಬ್ಯಾಂಕ್ ನಿಫ್ಟಿಯನ್ನು ನೋಡಿದಾಗ ನನಗೆ ಸಿಗುವಂಥ ಪ್ಯಾಟರ್ನ್, ನಾನು ಆಗಲೇ ಹೇಳಿದ್ದೀನಿ, ಬ್ಯಾಂಕ್ ನಿಫ್ಟಿಯನ್ನು ನಾನು ಇವತ್ತು ಡೌನ್ ಸೈಡ್ ವ್ಯೂ ಅಲ್ಲಿ ಇಟ್ಕೊಂಡಿದ್ದೆ, ಆಯ್ತಾ? ಸೊ ಲಾಜಿಕ್ ಇಟ್ಕೊಂಡಿದ್ದೆ, ಪ್ರತಿದಿನ ಒಂದು ಲಾಜಿಕ್ ಇಟ್ಕೊಂಡಿರ್ತೀನಿ. ಬಟ್ ಆದ್ರೆ ಅದು ಹಾಗೆ ವರ್ಕ್ ಆಗುತ್ತೆ ಅಂತಲ್ಲ, ಕೆಲವೊಂದು ದಿನ ವರ್ಕ್ ಆಗುತ್ತೆ, ಕೆಲವೊಂದು ದಿನ ವರ್ಕ್ ಆಗಲ್ಲ. ವರ್ಕ್ ಆಗಬೇಕಾದ್ರೆ ಪ್ಯಾರಾಮೀಟರ್ಸ್ ಸಪೋರ್ಟಿವ್ ಆಗಿರಬೇಕು. ಸೊ ಇವತ್ತು ನನ್ನ ಪ್ಯಾರಾಮೀಟರ್, ನನಗೆ ಸಪೋರ್ಟಿವ್ ಆದಂಥ ಪ್ಯಾರಾಮೀಟರ್ ಯಾವ್ದು ಇದ್ದಿದ್ದು ಅಂತ ನೋಡಿ, ಫಸ್ಟ್ ಕ್ಯಾಂಡಲ್ ಫಾರ್ಮೇಷನ್ ಏನಿದೆ, ಫಸ್ಟ್ ಕ್ಯಾಂಡಲ್ ಫಾರ್ಮೇಷನ್ ಆಗಿರುವಂಥದ್ದು ಒಂದು ದೋಜಿ ಪ್ಯಾಟರ್ನ್. ದೋಜಿ ಅಂದ್ರೆ ಇಂಡಿಸಿಷನ್, ಐದರ್ ಡೌನ್ ಹೋಗ್ಬೋದು ಅಥವಾ ಮಾರ್ಕೆಟ್ ಮೇಲಕ್ಕೆ ಹೋಗಿ ಸೈಡ್ ವೇಸ್ ಆದ್ರೂ ಆಗ್ಬೋದು. ಇದು ನನ್ನ ವ್ಯೂ ಬಿದ್ದಿದ್ದು. ಸೊ ಯಾವಾಗ ಈ ದೋಜಿ ಪ್ಯಾಟರ್ನ್ ಫಾರ್ಮೇಷನ್ ಆಯಿತು, ನಾನು 2 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ. ಮೊದಲನೇದು 47,700 ಪಿ, ಇನ್ನೊಂದು 47,800 ಸಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆನಂತರ ಆ ಸ್ಟ್ರೈಕ್ ಅನ್ನ ನಾನು ಮತ್ತೆ 47,700 ಸಿ ಗೆ ಚೇಂಜ್ ಮಾಡ್ಕೊಂಡೆ. ಸೊ ಈಗ ಬ್ಯಾಂಕ್ ನಿಫ್ಟಿಯನ್ನು ನೋಡೋದಾದ್ರೆ,
5 ಮಿನಿಟ್ಸಲ್ಲಿ ನೋಡಿ ಇಲ್ಲೊಂದು ಸಪೋರ್ಟನ್ನು ಫಾರ್ಮೇಷನ್ ಮಾಡಿತ್ತು. ಈ ಪಾಯಿಂಟಲ್ಲಿ ಬ್ಯಾಂಕ್ ನಿಫ್ಟಿ ಒಂದು 15-20 ನಿಮಿಷ ಆದ ನಂತರ ಈ ಪಾಯಿಂಟಲ್ಲಿ ಒಂದು ಸಪೋರ್ಟನ್ನು ಫಾರ್ಮೇಷನ್ ಮಾಡಿತ್ತು. ಈ ಸಪೋರ್ಟ್ ಬ್ರೀಚ್ ಔಟ್ ಮೇಲೆ ನನ್ನ ಒಂದು ಟ್ರೇಡ್ನ ಎಂಟ್ರಿಯನ್ನು ಡಿಸೈಡ್ ಮಾಡ್ತೀನಿ. ಎಂಟ್ರಿ ಪಾಯಿಂಟ್ ಎಷ್ಟಿರುತ್ತೆ ಅಂತಂದರೆ 355ರಿಂದ 360. ಈ ಒಂದು ರೇಂಜಲ್ಲಿ ನನ್ನ ಎಂಟ್ರಿಯ ಪಾಯಿಂಟನ್ನು ಡಿಸಿಷನನ್ನು ಮಾಡ್ಕೊತೀನಿ. ಸಮಯ ಅರೌಂಡ್ 9:35 ಆ ಒಂದು ಟೈಮಲ್ಲಿ ಈ ಒಂದು ಎಂಟ್ರಿಯನ್ನು ಡಿಸೈಡ್ ಮಾಡುವಂಥದ್ದು. ಸೊ ನನ್ನ ಸ್ಟಾಪ್ ಲಾಸ್ ಬಂದು ಒಂದು 35 to 40 ಪಾಯಿಂಟ್ಸ್ ಇರುತ್ತೆ. ನನ್ನ ಟಾರ್ಗೆಟ್ ಕೂಡ 1:1 ರಿಸ್ಕ್ ರಿವಾರ್ಡಲ್ಲಿ ನಾನು ಈ ಒಂದು ಟ್ರೇಡನ್ನು ಅಟೆಂಪ್ಟ್ ಮಾಡ್ತಿರ್ತೀನಿ. ಸೊ ಬಟ್ ಏನಾಗುತ್ತೆ ಅಂತಂದರೆ ನೋಡಿ, ಬ್ಯಾಂಕ್ ನಿಫ್ಟಿ ನಾನು ಎಂಟ್ರಿ ಡಿಸೈಡ್ ಮಾಡಿದ್ದು ಈ ಕ್ಯಾಂಡಲಲ್ಲಿ. ಇದಾದ್ಮೇಲೆ ಏನಾಯಿತು, ನೆಕ್ಸ್ಟ್ ಕ್ಯಾಂಡಲಲ್ಲೇ ಎಂಟ್ರಿ ಬಂತು. ಎಂಟ್ರಿ ಬಂದ ನಂತರ ನೆಕ್ಸ್ಟ್ ಏನಾಗಿದೆ ಅಂತಂದರೆ ನೋಡಿ, ಒಂದು ಗ್ರೀನ್ ಕ್ಯಾಂಡಲ್, ಒಂದು ರೆಡ್ ಕ್ಯಾಂಡಲ್, ಮತ್ತೊಮ್ಮೆ ಗ್ರೀನ್ ಕ್ಯಾಂಡಲ್, ಮತ್ತೆ ರೆಡ್ ಕ್ಯಾಂಡಲ್, ತಿರ್ಗಾ ಗ್ರೀನ್ ಕ್ಯಾಂಡಲ್, ತಿರ್ಗಾ ರೆಡ್ ಕ್ಯಾಂಡಲ್, ಅನಂತರ ಕನ್ಸಿಕ್ಯೂಟಿವ್ ಗ್ರೀನ್ ಕ್ಯಾಂಡಲ್ಸ್. ಸೊ ಇಲ್ಲೆಲ್ಲ ಏನಾಯ್ತು, ಪ್ರೀಮಿಯಂ ಈಟಿಂಗ್ ಆಯಿತು. ಒಂದು ಗ್ರೀನ್ ಒಂದು ರೆಡ್ ಫಾರ್ಮೇಷನ್. ಯಾವಾಗ ಬ್ಯಾಂಕ್ ನಿಫ್ಟಿ ಕ್ಯಾಂಡಲ್ಸ್ಗಳಲ್ಲಿ ಒಂದು ಗ್ರೀನ್ ಒಂದು ರೆಡ್ ಪ್ಯಾಟರ್ನ್ಸ್ಗಳು ಫಾರ್ಮೇಷನ್ ಆಗ್ತಿತ್ತು, ಸೊ ಈ ಪಾಯಿಂಟಲ್ಲಿ ಏನಾಗ್ತಾ ಇತ್ತು, ಸೊ ಐ ಗಾಟ್ ಇಟ್. ಬ್ಯಾಂಕ್ ನಿಫ್ಟಿಲಿ ಅಷ್ಟು ಮೊಮೆಂಟಮ್ ಇಲ್ಲ ನೋಡಿ, ಇಲ್ಲೊಂದು ಸಪೋರ್ಟನ್ನು ಕ್ರಿಯೇಟ್ ಮಾಡಿ ಯಾವಾಗ ಈ ಕ್ಯಾಂಡಲ್ ಫಾರ್ಮೇಷನ್ ಬಂತು, ನನ್ನ ಎಕ್ಸಿಟ್ ಪಾಯಿಂಟ್ ಸಮ್ವೇರ್ ಅರೌಂಡ್, ಸ್ಟಾಪ್ ಲಾಸ್ ಇಟ್ಕೊಂಡಿಲ್ಲ, ನನ್ನ ಎಕ್ಸಿಟ್ ಪಾಯಿಂಟ್ ಸಮ್ವೇರ್ ಅರೌಂಡ್ 340 ರೇಂಜಲ್ಲಿ ಎಕ್ಸಿಟನ್ನು ಆಗಿರುವಂಥದ್ದು. ಈ ಒಂದು ಟ್ರೇಡಲ್ಲಿ ನನ್ನ ಸ್ಟಾಪ್ ಲಾಸ್ ಬಂದು 315ಕ್ಕೆ ಇಟ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ 340 ರೇಂಜಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ ಅಂತಂದರೆ ಹ್ಯಾವ್ ಸೇವ್ ನಿಯರ್ಲಿ ಅರೌಂಡ್ 20-25 ಪಾಯಿಂಟ್ಸ್ಗಳ ಕ್ಯಾಪಿಟಲನ್ನು ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಯಾಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಮೊಮೆಂಟಮ್ ಬರ್ತಾ ಇಲ್ಲ. ರೀಸನ್ ಏನು ಮೊಮೆಂಟಮ್ ಬರ್ತಾ ಇರೋದಕ್ಕೆ, ವೆರಿ ಸಿಂಪಲ್. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಕ್ಯಾಂಡಲ್ ಎಂಟ್ರಿ ಬಂದ ನಂತರ ಒಂದು ಗ್ರೀನ್ ಕ್ಯಾಂಡಲ್ ಬಂದರೆ ಒಂದು ರೆಡ್ ಕ್ಯಾಂಡಲ್, ಒಂದು ಗ್ರೀನ್ ಕ್ಯಾಂಡಲ್ ಬಂದರೆ ಒಂದು ರೆಡ್ ಕ್ಯಾಂಡಲ್. ಸೊ ಹೀಗೆ ಫಾರ್ಮೇಷನ್ ಆಗ್ತಾ ಇದೆ ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಥವಾ ಸೆಲ್ಲರ್ಸಲ್ಲಿ ಅಷ್ಟು ಸ್ಟ್ರೆಂತ್ ಇಟ್ಕೊಂಡಿಲ್ಲ. ಸೊ ಸೆಲ್ಲರ್ಸ್ ತುಂಬ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ ಆ ಒಂದು ಪಾಯಿಂಟ್ ಅಲ್ಲಿ. ಪ್ರಾಬಬ್ಲಿ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಆದ್ರೆ ಇನ್ನೂ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೈಡ್ ವೇಸ್ ಆದ್ರೂ ಪರವಾಗಿಲ್ಲ. ನೋಡಿ ಹೇಗೆ ರಿವರ್ಸಲ್ ಬಂದಿದೆ, ಇದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸ್ಟಾಪ್ ಲಾಸ್ ಇಲ್ಲಿ ತನಕ ಇಟ್ಕೊಂಡಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು. ಹಿಟ್ ಆಗಿ ಈ ಪಾಯಿಂಟ್ ಇಂದ ಏನಾದರೂ ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ರಿವರ್ಸಲ್ ಆಗಿದ್ರೆ, ಆ ರೀತಿಯಾದ ಮಾರ್ಕೆಟ್ ಕಂಡೀಷನ್ಸ್ಗಳನ್ನು ಕೂಡ ನಾನು ಕೆಲವೊಂದು ಸತಿ ನೋಡಿದ್ದೀನಿ. ಹಾಗಾಗಿನೇ ಆ ಒಂದು ಅಲರ್ಟ್ನೆಸ್ ಇಂದ ನಾನು ಆ ಒಂದು ಪೊಸಿಷನ್ ಆದಷ್ಟು ಮಿನಿಮಮ್ ಲಾಸಿಗೆ ಎಕ್ಸಿಟ್ ಮಾಡಿದೆ. ಸೊ ನಂತರ ಮತ್ತೆ ಏನಾಯಿತು ಬ್ಯಾಂಕ್ ನಿಫ್ಟಿ ಅಂತಂದರೆ, ಸ್ವಲ್ಪ ಸಮಯಗಳ ಕಾಲ ನೋಡಿ ಬ್ಯಾಂಕ್ ನಿಫ್ಟಿ ಡೌನ್ ವೈಲಿ ಬಂತು, ಡೌನ್ ಸೈಡಲ್ಲಿ ಬಂತು, ತಿರ್ಗಾ ಮತ್ತೆ ಸ್ವಲ್ಪ ಮೇಲಕ್ಕೆ ಹೋಯಿತು, ತಿರ್ಗಾ ಮತ್ತೆ ಪ್ಯಾಟರ್ನ್ ಕೆಳಗಡೆ ಹೋಗೋ ಥರ ಪ್ರಾಬಬಿಲಿಟಿಯನ್ನು ತೋರಿಸ್ತಾ ಇರುವಂಥದ್ದು. ತಿರ್ಗಾ ಮತ್ತೆ ಸ್ವಲ್ಪ ಇಲ್ಲಿಂದ ಏನಾಯಿತು, ಒಂದು ಸಪೋರ್ಟ್ ಝೋನ್ ಅಂತೂ ಫಾರ್ಮೇಷನ್ ಆಯಿತು. ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಸಪೋರ್ಟ್ ಝೋನ್ ಅಂತೂ ಫಾರ್ಮೇಷನ್ ಆಯಿತು. ಫಾರ್ಮೇಷನ್ ಆದ ನಂತರ ಏನಾಗಬೇಕಿತ್ತು, ಇಲ್ಲಿಂದ ನನಗೆ ಬ್ರೇಕ್ಔಟ್ ಸಿಗಬೇಕಿತ್ತು, ಬಟ್ ಬ್ರೇಕ್ಔಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ತಿರ್ಗಾ ಮತ್ತೆ ಬ್ಯಾಂಕ್ ನಿಫ್ಟಿ ಏನಾಯಿತು, ಸ್ವಲ್ಪ ಮತ್ತೆ ಮೇಲಕ್ಕೆ ಹೋಗೋ ರೀತಿ. ಸೊ ಇಟ್ ವೆಂಟ್ ಟು ಸೈಡ್ ವೇಸ್ ಫಾರ್ ಫ್ಯೂ ಮಿನಿಟ್ಸ್. ಸೊ ಕೆಲವು ಸಮಯಗಳ ಕಾಲ ಸೈಡ್ ವೇಸ್ ಆಯಿತು ಬ್ಯಾಂಕ್ ನಿಫ್ಟಿ. ಸೊ ಸೈಡ್ ವೇಸ್ ಆದ ನಂತರ ಸ್ವಲ್ಪ ಸಮಯಗಳ ಕಾಲ ಸೈಡ್ ವೇಸ್ ಆಯಿತು. ನನಗೆ ಒಂದು ಪ್ರಾಪರ್ ಬ್ರೇಕ್ ಡೌನ್ ಬೇಕಿತ್ತು. ಸೊ ಪ್ರಾಪರ್ ಬ್ರೇಕ್ ಡೌನಿಗೆ ವೆಯ್ಟ್ ಮಾಡ್ತಿದ್ದೆ. ಬಟ್ ಫಾರ್ಚುನೇಟ್ಲಿ ನನಗೆ ಈ ಒಂದು ಬ್ರೇಕ್ ಡೌನಲ್ಲಿ ಎಂಟ್ರಿ ತೊಗೊಳಕ್ಕಾಗಲಿಲ್ಲ. ರೀಸನ್ ಏನು ಗೊತ್ತಾ, ಸೊ ಈ ಪಾಯಿಂಟಲ್ಲಿ ನಾನು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ. ಈ ಪಾಯಿಂಟಲ್ಲಿ ನಾನು ಮಿನಿಮಮ್ ಲಾಸಿಗೆ ಎಕ್ಸಿಟ್ ಆಗಿದೆ. ಸೊ ತಿರ್ಗಾ ಬ್ಯಾಂಕ್ ನಿಫ್ಟಿ ಇದೇ ಸಪೋರ್ಟನ್ನು ತೊಗೊಂತು. ಸೊ ತಿರ್ಗಾ ಮತ್ತೆ ನನ್ನ ವ್ಯೂ ಇದ್ದಿದ್ದೇನಂತಂದ್ರೆ, ಯಾವುದೇ ರೀತಿಯಾದ ಟ್ರೇಡ್ಸ್ಗಳು ನನಗೆ ಅಪ್ಸೈಡ್ ವ್ಯೂಗಳನ್ನು ಕೊಟ್ಟರೆ ನಾನು ಆ ಟ್ರೇಡ್ ಎಂಟ್ರಿ ಆಗೋದಿಲ್ಲ. ನನ್ನ ಝೋನ್ ಪ್ರಕಾರ, ನನ್ನ ಇವತ್ತಿನ ಸ್ಟ್ರಾಟಜಿ ಪ್ರಕಾರ ನನಗೆ ನೆಗೆಟಿವ್ ಸೈಡೇ ಎಂಟ್ರಿ ಬೇಕು, ನೆಗೆಟಿವ್ ಸೈಡೇ ಕನ್ಫರ್ಮೇಷನ್ ಬೇಕು. ಹಾಗಾಗಿ ನಾನೇನು ಮಾಡ್ತಾ ಇದ್ದೆ, ಡೌನ್ ಸೈಡ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ ಈ ಪಾಯಿಂಟಲ್ಲಿ ತಿರ್ಗಾ ಮತ್ತೆ ಬ್ಯಾಂಕ್ ನಿಫ್ಟಿ ಸಪೋರ್ಟಲ್ಲಿ ಒಂದು ಹ್ಯಾಮರ್ ರೀತಿಯಾದ ಪ್ಯಾಟರ್ನನ್ನು ಫಾರ್ಮೇಷನ್ ಮಾಡಿ ಮತ್ತೆ ಈ ಲೈನ್ ಕಡೆ ಹೋಗೋ ರೀತಿಯಲ್ಲಿ ಫಾರ್ಮೇಷನ್ ಆಗ್ತಾ ಇರೋದು. ಪ್ರಾಬಬಲಿ ಈ ಒಂದು ಪ್ಯಾಟರ್ನ್ ವೆಡ್ಜ್ ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು, ಅಂದರೆ ಅಪ್ಸೈಡ್. ಬಟ್ ಸ್ಟಿಲ್ ನನಗೆ ವೆಡ್ಜ್ ಪ್ಯಾಟರ್ನಲ್ಲಿ ಕಾಲ್ ಆಪ್ಷನ್ಸಲ್ಲಿ ಟ್ರೇಡ್ ತೊಗೊಳ್ಳೋದು ತುಂಬ ರಿಸ್ಕಿ. ಯಾಕೆ, ಬ್ಯಾಂಕ್ ನಿಫ್ಟಿಯ ಮೇಜರ್ ಟ್ರೆಂಡ್ ಮತ್ತು ಇವತ್ತಿನ ಪ್ರಾಬಬಿಲಿಟಿ ಎರಡು ಡೌನ್ ಸೈಡ್ ಇದೆ. ಹಾಗಾಗಿನೇ ಡೌನ್ ಸೈಡ್ ವ್ಯೂವನ್ನು ನೋಡ್ತಿದ್ದೆ. ಬಟ್ ಸಡನ್ ಆಗಿ ಈ ಒಂದು ಟ್ರೆಂಡ್ ಬ್ರೇಕ್ ಡೌನ್ ಆಯಿತು. ನೋಡಿ ಈ ಲೆಂತ್ ಆಫ್ ದಿ ಕ್ಯಾಂಡಲ್, ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ಕೊತಾ ಬಂದಿದ್ದೀನಿ, ಲೆಂತ್ ಆಫ್ ದಿ ಕ್ಯಾಂಡಲ್ ತುಂಬ ಇಂಪಾರ್ಟೆಂಟ್ ಅಂತ. ಈ ಲೆಂತ್ ಆಫ್ ದಿ ಕ್ಯಾಂಡಲಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನಾನು ಕ್ಯಾಂಡಲ್ ಕ್ಲೋಸಿಂಗ್ ಮೇಲೇ ಟ್ರೇಡ್ ತೊಗೊಳ್ಳೋದು. ಕ್ಯಾಂಡಲ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಟ್ರೇಡನ್ನು, ಸ್ಟಾಪ್ ಲಾಸನ್ನು ಅಥವಾ ಎಂಟ್ರಿ ಪಾಯಿಂಟನ್ನು ನಾನು ಡಿಸೈಡ್ ಮಾಡೋದಿಲ್ಲ. ಸೊ ಹಾಗಾಗಿನೇ ಈ ಒಂದು ಕ್ಯಾಂಡಲ್ ನನ್ನ ಬೈಯಿಂಗ್ ರೇಂಜಲ್ಲಿ ಇರಲಿಲ್ಲ, ನನ್ನ ರಿಸ್ಕ್ ರೇಂಜಿಗಿಂತ ಜಾಸ್ತಿ ಬಂತು. ಹಾಗಾಗಿನೇ ಈ ಕ್ಯಾಂಡಲಲ್ಲಿ ನಾನು ಟ್ರೇಡನ್ನು ತಗೊಳ್ಳಿಲ್ಲ. ಸೊ ಮತ್ತೆ ಏನು ಮಾಡ್ಬೋದಿತ್ತು, ಲಾಸ್ ಅಂತೂ ಆಗ್ಬಿಟ್ಟಿದೆ. ರಿಕವರಿ, ಎಸ್ ರಿಕವರಿ ಮಾಡಲೇಬೇಕು.
ಅದು ಇವತ್ತೇ ಸಿಗುತ್ತಾ? ಇವತ್ತೇ ಸಿಕ್ಕಿದ್ರು ಕೂಡ ನನ್ನ ರೇಂಜಲ್ಲಿ ಸಿಗುತ್ತಾ? ಸೊ ಮತ್ತೇನಾಯಿತು, ಬ್ಯಾಂಕ್ ನಿಫ್ಟಿ ಹೋಗಿ ಸ್ವಲ್ಪ ಒಂದು ರೇಂಜ್, ಒಂದು ಝೋನನ್ನು ಕ್ರಿಯೇಟ್ ಮಾಡ್ತು. ಈ ಝೋನಲ್ಲಿ ತಿರ್ಗಾ ಸೇಮ್ 47,700 PE-ಯನ್ನು 425 ಮೇಲೆ ಟ್ರೇಡನ್ನು ಅಟೆಂಪ್ಟ್ ಮಾಡ್ತೀನಿ. ಸೊ ನೋಡ್ಬೋದು ನೀವು, ಈ ಒಂದು ಝೋನಲ್ಲಿ ನಾನು ಟ್ರೇಡನ್ನು ಅಟೆಂಪ್ಟ್ ಮಾಡೋದು, ಸೊ ಈ ಒಂದು ಟ್ರೇಡ್ ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದ್ರೂ ಇವತ್ತು ನೋಡೋದಾದರೆ 577 ತನಕ ಮೂವ್ ಆಗಿರುವಂಥದ್ದು. ಬಟ್ ಆದರೆ ನಾನು ಇಲ್ಲಿ ತನಕ ಹೋಲ್ಡ್ ಮಾಡೋಕ್ಕಾಗಲಿಲ್ಲ. ಸಮ್ವೇರ್ ಅರೌಂಡ್ 518 ಒಂದು ಟ್ರೇಡನ್ನು ಎಕ್ಸಿಟ್ ಮಾಡಿರುವಂಥದ್ದು. ಸೊ ಇದೊಂದು ಟ್ರೇಡ್ ನನಗೆ ಸಿಕ್ತು. ನೀವು ನೋಡ್ಬೋದು, ಮತ್ತೆ ನಾನು ಎಲ್ಲಿ ಅಟೆಂಪ್ಟ್ ಮಾಡ್ಬೋದಿತ್ತು ಅಂತ ಅಂದರೆ, ಸೊ ಈ ಟ್ರೇಡ್ ಆಲ್ಮೋಸ್ಟ್ 576 ತನಕ ಬಂತು. ನಾನು 517 ಬಿಟ್ಟು ಲಾಸ್ ಕವರ್ ಆಯಿತು. ಲಾಸಸ್ ಎಲ್ಲ ಪ್ರಾಫಿಟಿಗೆ ಟರ್ನ್ ಆಯಿತು. ಸೊ ನಾಟ್ ಎ ಪ್ರಾಬ್ಲಮ್. ಸೊ ಈ ಪಾಯಿಂಟಿಂದ ಕೂಡ ನಾಟ್ ಎ ಪ್ರಾಬ್ಲಮ್. ಸೊ ಮತ್ತೆ ನಾನು ಈ ಟ್ರೇಡನ್ನು ಮತ್ತೆ ಈಗ ಆಲ್ರೆಡಿ ಒಂದು ಟ್ರೇಡ್ ಫೇಲ್ಯೂರ್ ಆಗಿದೆ, ಇನ್ನೊಂದು ಟ್ರೇಡ್ ಸಕ್ಸಸ್ಫುಲ್ ಆಗಿದೆ. ಈಗ ಮತ್ತೆ ನಾವು ಟ್ರೇಡನ್ನು ತೊಗೋಬೇಕಾ ಬೇಡ? ಟ್ರೇಡನ್ನು ತೊಗೋಬೇಕಾದ್ರೆ ಯಾವ ಪಾಯಿಂಟಲ್ಲಿ ತೊಗೋಬೇಕು, ಲಾಜಿಕ್ ಏನು? ಸಿಂಪಲ್ ನೋಡಿ, ಬ್ಯಾಂಕ್ ನಿಫ್ಟಿ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರೋ ಲಾಜಿಕ್ ಏನಂತಂದರೆ, ಇವತ್ತು ಓಪನಿಂಗ್ ಕ್ಯಾಂಡಲ್ ಯಾವುದು ಅಂತಂದರೆ ಇದು ಓಪನಿಂಗ್ ಕ್ಯಾಂಡಲ್. ಈ ಕ್ಯಾಂಡಲಿಂದ ಬ್ಯಾಂಕ್ ನಿಫ್ಟಿ ನೋಡಿ ಇಲ್ಲೊಂದು ಝೋನನ್ನು ಕ್ರಿಯೇಟ್ ಮಾಡಿದೆ, ಅಂದರೆ ಬೇರಿಶ್ ಪೆನೆಂಟ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿದೆ. ಇಲ್ಲಿಂದ ಒಂದು ಬ್ರೇಕ್ ಡೌನ್ ಆಗಿದೆ, ಇಲ್ಲಿ ಒಂದು ಮೊಮೆಂಟಮ್ ಕೊಟ್ಟಿದೆ. ಸೊ ಅದಾದಮೇಲೆ ಇಲ್ಲಿ ಸೆಕೆಂಡ್ ಮೊಮೆಂಟಮ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ, ಆಯಿತಾ? ಸ್ಟಾಪ್ ಲಾಸಿಗೂ ಬಂದಿಲ್ಲ, ಟ್ರೇಡಿಂಗ್ ಸ್ಟಾಪ್ ಲಾಸು ಇಟ್ಟಾಗಿಲ್ಲ, ಸೆಕೆಂಡ್ ಮೊಮೆಂಟಮ್ ಕೊಟ್ಟಿದೆ, ಆಯಿತಾ? ಸೊ ಅದಾದಮೇಲೆ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಸೈಡ್ ವೈಸ್ ಆಗಿರುವಂಥದ್ದು. ಇಲ್ಲಿ ಸಣ್ಣ ಪುಟ್ಟ ಸ್ಕ್ಯಾಲ್ಪಿಂಗ್ ಅನ್ನಂತೂ ಮಾಡ್ಕೋಬೋದು. ಅದು ಸೇಫರ್ ಸೈಡ್ ಅಂತ ಅಂದರೆ ಡೌನ್ ಸೈಡ್ ಅಂದರೆ ಪಿ ಸೈಡ್ನೇ ಸಣ್ಣ ಪುಟ್ಟ ಸ್ಕ್ಯಾಲ್ಪಿಂಗ್ 10 ಪಾಯಿಂಟ್ 20 ಪಾಯಿಂಟಿಗೆ ಈ ಝೋನ್ ಒಳಗಡೆ ಸ್ಕ್ಯಾಲ್ಪಿಂಗ್ ಅಂತೂ ಮಾಡ್ಕೋಬೋದು. ರಿಸ್ಕ್ ಟೇಕರ್ಸ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ರೀತಿಯಾದ ಮೊಮೆಂಟಮ್ ಟ್ರೇಡ್ ಪಿಕ್ ಮಾಡಿಲ್ಲ. ಇದಕ್ಕಿರೋ ಲಾಜಿಕ್ ಏನಂತ ಅಂದರೆ, ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕೆಪಾಸಿಟಿ ಇರುತ್ತೆ. ಅಂದರೆ ಇವತ್ತು ನಾನು ಪ್ರತಿದಿನ ಜಾಗಿಂಗ್ ಮಾಡ್ತೀನಿ 5 ಕಿಲೋಮೀಟರ್ ಅಂತ ಅಂದರೆ ನನ್ನ ಕೆಪಾಸಿಟಿ 5 ಕಿಲೋಮೀಟರ್ ಆಗಿರುತ್ತೆ. ಸೊ 5 ಕಿಲೋಮೀಟರ್ ಆದಮೇಲೆ ನಾನೇನು ಮಾಡ್ತೀನಿ, 5 ಕಿಲೋಮೀಟ್ರು ನಾನು ರನ್ನಿಂಗ್ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ, ಐ ವಿಲ್ ರೆಸ್ಟ್. ಸೊ ನನಗೂ ಒಂದು ರೆಸ್ಟ್ ಬೇಕಾಗಿರುತ್ತೆ. ಸೊ ನಾನು ರೆಸ್ಟ್ ಮಾಡ್ತೀನಿ. ಮಾರ್ಕೆಟ್ ಕೂಡ ಅದೇ ಥರ ರೆಸ್ಟ್ ಮೋಡಿಗೆ ಹೋಗುತ್ತೆ. ಆಮೇಲೆ ಸ್ಟ್ರೆಂತ್ ಇದ್ದೀನಿ ಅಂತಂದರೆ ಮತ್ತೆ ಸ್ಟ್ರೆಂತನ್ನು ತೋರಿಸುತ್ತೆ. ಬಟ್ ಈ ಸ್ಟ್ರೆಂತ್ ಯಾವಾಗ, ನನ್ನ ಕೆಪಾಸಿಟಿ ಇರೋದೇ 5 ಕಿಲೋಮೀಟರ್, ನಾನು 10 ಕಿಲೋಮೀಟರ್ ಓಡ್ತೀನಿ ಅಂತ ತೋರಿಸ್ತೀನಿ ಅಂದರೆ ಅಲ್ಲಿ ಏನಾದರೂ ಇವೆಂಟ್ ಇರಬೇಕು. ಅಲ್ಲೇನಾದರೂ ಪರ್ಟಿಕ್ಯುಲರ್ ಆಗಿ ಇವೆಂಟ್ ಇದ್ದು ಆ ಇವೆಂಟಲ್ಲಿ ಬುಲ್ಸು ಅಥವಾ ಬೇರ್ಸು ಫಂಡ್ಸನ್ನು ಪಂಪಿಂಗ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ನ ಮೇಲೆ ಕಳಿಸ್ತಾ ಇದ್ದಾರೆ ಅಥವಾ ಬಿಡಿಸ್ತಾ ಇದ್ದಾರೆ ಅಂತ ಅನ್ನೋ ಚಾನ್ಸಸ್ಸಲ್ಲಿ ಮಾತ್ರ ಈ ಥರ ನಾವು 5ರಿಂದ 6 ಟ್ರೇಡ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆಲ್ರೆಡಿ ಬ್ಯಾಂಕ್ ನಿಫ್ಟಿ 2ರಿಂದ 3 ಗುಡ್ ಮೊಮೆಂಟಮ್ ಕೊಟ್ಟಿದೆ. ಸೊ ಹಾಗಾಗಿನೇ ನೆಕ್ಸ್ಟ್ ನಾವು ಯಾವುದೇ ರೀತಿಯ ಟ್ರೇಡನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಲಾಜಿಕ್ಗಳು ನಿಮ್ಮ ಮೈಂಡಲ್ಲಿರಲಿ. ಯಾವಾಗಲೇ ಆಗಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದರೂ ಓವರ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನೆನ್ಪಿಟ್ಕೊಳ್ಳಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಅಂದರೆ, ಫಸ್ಟ್ ಥಿಂಗ್, ಬ್ಯಾಂಕ್ ನಿಫ್ಟಿಗೂ ಒಂದು ಕೆಪಾಸಿಟಿ ಇರುತ್ತೆ ಮೂಮೆಂಟಮಿಗೆ. ದಿನಕ್ಕೆ 1-2 ಗುಡ್ ಮೂಮೆಂಟಮನ್ನು ಕೊಡ್ಬೋದು. ಅದಕ್ಕಿಂತ ಹೆಚ್ಚಿನ ಮೂಮೆಂಟಮನ್ನು ಅದಕ್ಕೂ ಕೂಡ ಕೊಡೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಸೊ ಅಸಂಪ್ಷನಲ್ಲಿ ಇವೆಂಟ್ ಇದ್ದರೆ ದಟ್ ಈಸ್ ಪಾಸಿಬಲ್. ಇವೆಂಟ್ ಇದ್ದರೆ 3-4 ಟ್ರೇಡ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಇವೆಂಟ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ಸೊ ಹೆಚ್ಚಿನ ಮೂಮೆಂಟಮನ್ನು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.